ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಚೆನ್ನಾಗಿರ್ರಿ. ಯಾವಾಗಲೂ ಖುಷಿಯಾಗಿ. ಒಂದು ಸರಿ ತಿರುಪತಿಗೆ ಹೋಗಿದ್ವಿ. ತಿರುಪತಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ತಿರುಪತಿ ಪಾದಮ್ ಅಂತ ಹೇಳಲ್ರಿ, ಅಲ್ಲಿ ಒಂದು ಪ್ಲೇಸ್ಗೆ ಹೋಗಿದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ಯಾರು ನೋಡಿಲ್ಲ ಅಂದರೆ ಹೋಗಿ ಬೇಗ ತಿರುಪತಿನ ಅದೇ ಸುತ್ತಮುತ್ತ ಇರಬೇಕಂತ ಪ್ಲೇಸ್ ಬೇಗ ನೋಡ್ಕೊಂಡು. ನಾವಿರೋ ಕಡೆ ಫುಲ್ಲು ಡಸ್ಟ್. ಅಲ್ಲಿಗೆ ಹೋಗಿಂದ ಭಾಳ ಖುಷಿ ಆಯಿತು ಆ ಪ್ಲೇಸಸ್ ನೋಡಿ. ಎಲ್ಲನೇ ಕೆಲ ಹಚ್ಚ ಹಸಿರಾಗಿರೋ ದೊಡ್ಡ ದೊಡ್ಡ ಮರಗಳು ಅವೆಲ್ಲ. ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು ಪಾತಾಳ ಗಂಗೆ ಅಂತೇಳಿ ಹೋಗಿದ್ವಿ. ಅದನ್ನು ತುಂಬ ಚೆನ್ನಾಗಿತ್ತು ಗೈಸ್. ಪಾರ್ಕ್ ಇದು ಗ್ರೀನ್ ನೇಚರ್ ಆಗಿರ್ಬೋದು, ಒಂದು ಪಾರ್ಕ್ ಕ್ಲೀನ್ ಮೇಂಟೈನ್ ಆಗಿರ್ಬೋದು. ಈ ಥರ ನೋಡಲಿಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ಫುಲ್ಲು ನಾವು ಹೋದಾಗಂತೂ ಫುಲ್ಲು ಚೆನ್ನಾಗಿತ್ತು. ಹಾಗಾಗಿ ನಾವು ತಿರುಪತಿ ಎಲ್ಲ ನೋಡ್ಕೊಂಡು ಒಂದು ಸ್ವಲ್ಪ ವೆಹಿಕಲ್ ಬಾಡಿಗೆ ಮಾಡ್ಕೊಂಡು 1500 ರೂಪಾಯಿನೂ ತೊಗೊಂಡು ನಾವು 2000 ತೊಗೊಂಡು 3000 ತೊಗೊಂಡು ಬಂದ್ವಿ ವೆಹಿಕಲ್ದು. ಒಂದು 5 ಪ್ಲೇಸನ್ನು ತೋರಿಸಿದ್ರು. ಅಲ್ಲಿಂದ ಬಸ್ಸಿಗೆ ಹೋಗ್ಬಾರ್ದಂದ್ರೆ ಆಗಲ್ಲ ಗೈಸ್, ಭಾಳ ಟೈಮ್ ಹಿಡಿಯುತ್ತೆ. ಹಾಗಾಗಿ ಸ್ವಂತ ವೆಹಿಕಲ್ ತೊಗೊಂಡಿದ್ವಿ, ಒಂದು ಓನ್ ಐಸ್ ವೆಹಿಕಲ್ ತೊಗೊಂಡು. ಕೆಲವೊಂದು ಇಲ್ಲಿ ಏನು ವಿಶೇಷತೆ ಅಂದರೆ ಇಲ್ಲಿ ಕಾಯಿನ್ಸ್ ಹಾಕ್ತಾರೆ. ಒಂದೊಂದು ತೇಲುತ್ತಂತ ಒಂದೊಂದು ಇದು ಮಾಡುತ್ತೆ. ನಾವು ನೋಡ್ಬೇಕಾದ್ರೆ ಯಾವುದೇ ತೇಲಿರಲಿಲ್ಲ. ಇಲ್ಲಿ ಸುತ್ತಮುತ್ತ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಇನ್ನು ಮುಂದೆ ಹೋಗ್ತಾನೆ ಇದ್ವಿ. ಈಗ ನೋಡಿರಿ, ನಮ್ಮ ಗುಂಡಣ್ಣನ ಫೋಟೋ ತಗೊಂಡ್ವಿ. ಸ್ವಲ್ಪ ಪಾರ್ಕಲ್ಲಿ ಇತ್ತು. ಸ್ವಲ್ಪ ನೇಚರ್ ಅಂದರೆ ಯಾರಿಗೂ ಇಷ್ಟ ಇರಲ್ಲ ಅಲ್ವಾ? ಎಲ್ಲಿ ಪ್ಲೇಸ್ ಚೆನ್ನಾಗಿ ಕಾಣ್ತದೆ ಅದೇ ನಮ್ಮ ಫೋಟೋ ತೆಗೆದು ಒಂದು ಕೆಟ್ಟ ಚಾಳೆ ಅನ್ಬೋದು. ನೇಚರ್ ಮಾತ್ರ ಕಾಪಾಡೋದು ಮಾತ್ರ ಗೊತ್ತಿಲ್ಲ. ಫೋಟೋ ತಗೊಳಕ್ಕೆ ಮಾತ್ರ ಭಾಳ ಚೆನ್ನಾಗಿ ರೆಡಿ ಆಗಿರ್ತೀವಿ. ಇದು ನನ್ನ ಫೋಟೋಸು. ತುಂಬ ಇಷ್ಟ ಆಯ್ತು ಜಾಸ್ತಿ ಫೋಟೋ ತಗೊಳ್ಳೋ. ನೆಕ್ಸ್ಟ್ ಅಲ್ಲಿಂದ ಬರ್ತಾ ಇಲ್ಲಿ ದಾರಿಯಲ್ಲಿ ವೆಹಿಕಲ್ ಅಂಕಲ್ ಸ್ವಲ್ಪ ಮುಂದೆ ಹೋಗಿದ್ರು. ಮತ್ತು ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟಿದ್ದು ಯಾವುದೋ ಶಿವಲಿಂಗದ್ದು ಗುಡಿ ಪ್ಲೇಸ್ ಇದು, ಸ್ವಲ್ಪ ನೆನಪಿಲ್ಲ. ಇಲ್ಲಿಂದ ಫುಡ್ ಎಲ್ಲ ರೆಡಿ ಆಗಿದೆ. ಹೋಟ್ಲಿದ್ರೆಲ್ಲ ಬನ್ನಿ ನಮ್ಮ ಹೋಟ್ಲಿಗೆ ಬನ್ನಿ ಅಂತ ಕರಿತಾ ಇದ್ವಿ ಮಿಸ್. ತುಂಬ ಇದಾಗಿತ್ತು. ಫಸ್ಟ್ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ. ನಾವು ಊಟದ ಟೈಮೂ ಆಗಿತ್ತು. ಕೆಲವೊಂದು ಆರ್ಟಿಫಿಷಿಯಲ್ ಫ್ಲವರ್ಗಳು ಸೂಪರಾಗಿದ್ವು. ಕೆಲವೊಂದು ಐಟಮ್ಸು ಭಾಳ ಚೆನ್ನಾಗಿ. ಮತ್ತು ಹಂಗಂತೇಳಿ ತೊಗೊಳಕ್ಕೆ ಹೋಗ್ಬೇಡ್ರಿ, ಭಾಳ ಕಾಸ್ಟ್ ಇತ್ತು. ನಾವು ಹಂಗಾಗಿ ಏನೂ ತೊಗೊಳ್ಳಿಲ್ಲ. ಅಲ್ಲಿ ಏನೇ ತೊಗೊಳ್ಳಿ ಭಾಳ ರೇಟ್, 1 to 2 ರೇಟ್ ಇತ್ತು. ಅದಕ್ಕೆ ಅಲ್ಲಿ ಏನೂ ತೊಗೊಳಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಎಲ್ಲ ದರ್ಶನ ಮಾಡ್ಕೊಂಡು ಬರ್ಬೇಕಾದ್ರೆ ಊಟ ಅಲ್ಲೇ ಊಟ ಮಾಡ್ಕೊಂಡು ಮಧ್ಯಾಹ್ನದ ಹೊತ್ತಾಗಿತ್ತು. ಊಟ ಮಾಡ್ಕೊಂಡು ಬಂದುಬಿಟ್ಟಿವಿ ಗೈಸ್. ನೋಡಿರಿ ಚೆನ್ನಾಗಿದೆ. ಆರ್ಟಿಫಿಷಿಯಲ್ ಫ್ಲವರ್ ನೋಡೋಕ್ಕೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಇದು ಅದೇ ಅಲ್ಲಿ ಮುಂದೆ ನೋಡ್ತಿದ್ದಲ್ಲ, ಇದು ಇನ್ನೊಂದು ಯಾವುದೋ ಪ್ಲೇಸ್ ಇತ್ತು. ಇಲ್ಲಿ ಒಂದು ಯಾವುದು ದೇವಿ ವಿಗ್ರಹ ಇತ್ತು. ಆ ದೇವಿ ಎಲ್ಲಿದ್ದಾಳೆ ಅಂದರೆ ಫೋಟೋ ತೆಗಿಲಿಕ್ಕೆ ಬಿಡಲಿಲ್ಲ ಗೈಸ್. ಸರ್ ಏನು ಅನ್ಕೋಬೇಡ್ರಿ ನೀವು. ಇಲ್ಲಿ ಕೆಳಗೆಲ್ಲ ಇಳಿದು ಭಾಳ ಪಾಚಿ ಇತ್ತು, ಅವ್ರು ಹುಷಾರಾಗಿರ್ಬೇಕು. ಮತ್ತು ನಾವು ಮೇಲೆ ಕೆಳಗಡೆ ಹೋಗಲಿಲ್ಲ, ಮೇಲೇ ಎಲ್ಲ ಫೋಟೋ ತಗೊಂಡು ನೇಚರ್ ಚೆನ್ನಾಗಿತ್ತಂತೆ. ಎಲ್ಲ ಹೆಣ್ದೇವ್ರ ಗುಡಿ, ಅದು ಮೋಸ್ಟ್ಲಿ ದುರ್ಗಮ್ಮ ಏನೋ ಇತ್ತು. ಅಲ್ಲ ಮೇಲೆ ಇದು ನೆಕ್ಸ್ಟ್ ಪಾತಾಳ ಗಂಗೆ ಅಂತ ಇದು ಮೇಲಿದ್ರು ಪಾತಾಳ ಗಂಗೆ ಅಂತಲೇ ಇದೆ. ಇಲ್ಲಿ ಏನು ಸ್ನಾನ ಮಾಡಿದ್ರೆ ಅದು ತುಂಬ ವಿಶೇಷತೆ ಅಂತೇಳಿ ಎಲ್ಲರೂ ಸ್ನಾನ ಮಾಡ್ತಿದ್ರು. ನಾವು ಮಾಡ್ಕೊಳ್ಳೋಕೆ ಹೋಗಿಲ್ಲ, ಸುಮ್ಮನೆ ಜಸ್ಟ್ ನೋಡಿದ್ವಿ ಬಂದುಬಿಟ್ವಿ. ಇನ್ನೊಂದು ಆಮೇಲೆ ಇಲ್ಲಿ ನೋಡ್ರಿ ಇಷ್ಟೊಂದು ಜನ ಸ್ನಾನ ಮಾಡ್ತಾವ್ರೆ, ನಾನು ಮಾತ್ರ ವಿಡಿಯೋ ಮಾಡ್ತಾವನಿ. ಇದೆ ಎಲ್ಲರೂ ಹೇಳ್ತಾಯಿದ್ರು, ಅದು ಎಷ್ಟು ಸ್ನಾನ ಅಷ್ಟು ಗಲೀಜು ಮಾಡ್ತಾಯಿದ್ರು. ನಾವೇ ಗಲೀಜು ಮಾಡೋರು ನಾವೇ ಅಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನೆಕ್ಸ್ಟ್ ಅದೆಲ್ಲ ನೋಡ್ಕೊಂಡು ಮತ್ತೆ ತಿರುಪತಿ ಹೊರಗಡೆ ಬಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಸಂಜೆ ಆಯಿತು ಅಂತಂತು ತಿರ್ಗಾಡಿ ಭಾಳ ಸುಸ್ತಾಗಿತ್ತು ಗೈಸ್. ನಮ್ಮ ಮಾಮ ಒಂದು ವೀಡಿಯೋ ಮಾಡಿರಿ ಸ್ಲೋ ಮೋಷನ್ ಎಲ್ಲ ಅಂತ ಹೇಳ್ತಾಯಿತ್ತು. ಎಲ್ಲರೂ ಫೋಟೋ ಆದಮೇಲೆ ಸ್ವಲ್ಪ ಮೇಲೆ ಹೋಗಿ ಒಂದು ಸ್ವಲ್ಪ ವೀಡಿಯೋನೂ ಮಾಡಿದೆ. ಇದು ಸ್ವಲ್ಪ ಅಲ್ಲಿ ಇದು ಪುರಾಣ ಗಿರಾಣ ಎಲ್ಲ ಓದ್ತಾರೆ ಗೈಸ್, ಆ ಪ್ಲೇಸ್ ಇದು ನೋಡಿರಿ. ನಮ್ಮ ಮಾಮ ಗುಂಡು ಆಗಿದ್ದಾರೆ. ಇಲ್ಲಿ ಬರ್ತಾರೆ ಅವರು ಮೇಲೆ ಬೆಟ್ಟ ಎಲ್ಲ ವೀಡಿಯೋ ಎಲ್ಲಿ ನೋಡ್ರಿ ಕೈ ಮುಗಿತಾ ಅವರೇ ವೀಡಿಯೋ ಮಾಡ್ರಂತೆ. ಯಾರು ಮಾಡ್ತಾಯಿದ್ದಿಲ್ಲ, ಅದಕ್ಕೆ ನಾನೇ ಮಾಡಿಕೊಟ್ಟೆ ಅವ್ರಿಗೆ ವೀಡಿಯೋನು. ಇಲ್ಲಿ ನೋಡ್ರಿ ಚೆನ್ನಾಗಿ ಬಂದಿದೆ ವೀಡಿಯೋ. ತಿರುಪತಿನೇ ಎದ್ದು ಬರ್ತಾಯಿದ್ದಾರೆ, ಅಷ್ಟು ಚೆನ್ನಾಗಿ ಬಂದಿದೆ ವೀಡಿಯೋ. ಗೋವಿಂದ ಗೋವಿಂದ ಗೋವಿಂದ. ತುಂಬ ಚೆನ್ನಾಗಿತ್ತು ಗೈಸ್. ಎಷ್ಟು ಕ್ಲೀನಾಗಿತ್ತು ಅಂದರೆ ಹೇಳಕ್ಕೆ ನೋಡೋಕ್ಕೆ ಕಣ್ಣು ಸಾಲದು, ಹೇಳೋಕ್ಕೆ ಆ ಟೈಮು ಸಾಲದ ನನಗೆ. ತುಂಬ ಚೆನ್ನಾಗಿತ್ತು ಪ್ಲೇಸ್ಮೆಂಟ್ ಬಂದು. ಕ್ಲೀನು ಹಂಗೆ ಮೇಂಟೈನ್ ಮಾಡಿದ್ರು. ನಮ್ಮ ಸುತ್ತಮುತ್ತ ಇಷ್ಟು ಕ್ಲೀನಾಗಿರೋದು ನೋಡಲೇ ಇಲ್ಲ. ನೆಕ್ಸ್ಟ್ ಹೊರಗಡೆ ಬರ್ತಾಯಿದ್ದೆ, ಎಂಟ್ರೆನ್ಸಲ್ಲಿ ಬರ್ತಾಯಿದ್ವಿ ಅಷ್ಟು ದಿನ. ನೆಕ್ಸ್ಟ್ ಡೇ ಕಂಚಿಗೆ ಹೋಗಿದ್ವಿ. ಇದು ಕಂಚಿ ಕಾಮಾಕ್ಷಿ ದೇವಸ್ಥಾನ ಹೊರಗಡೆ. ಇದೂ ಸಖತ್ತಾಗಿತ್ತು. ತಮಿಳ್ನಾಡು ಅಂದರೆ ಆಲ್ಮೋಸ್ಟ್ ಗೊತ್ತಲ್ವ ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ದೇವಸ್ಥಾನಗಳಂದರೆ. ನೋಡೋಕೆ ತುಂಬ ಚೆನ್ನಾಗಿತ್ತು ಗೈಸ್. ಏನು ಕ್ಲೀನನ್ನೇ ಕೇಳಿರಿ. ಒಂದು ಟೆಂಪಲ್ದು ಆಚಾರ ವಿಚಾರ ಆಗಿರ್ಬೋದು, ಅಲ್ಲಿಂದ ರೀತಿ ನೀತಿ ಆಗಿರ್ಬೋದು, ಇದು ಒಂದು ಡ್ರೆಸ್ ಕೋಡ್ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿತ್ತು. ಎಲ್ಲ ಆಲ್ಮೋಸ್ಟ್ ನಾವು ಡ್ರೆಸ್ ಹಾಕ್ಕೊಂಡಿದ್ವಿ. ಎಲ್ಲರೂ ಆಲ್ಮೋಸ್ಟ್ ಟ್ರೆಡಿಷ್ನಲ್ ಲುಕ್ಕಲ್ಲೇ ಇದ್ದರು. ಇದು ನೆಕ್ಸ್ಟ್ ಬಂದುಬಿಟ್ಟು ಅಲ್ಲಿ ಇದರಲ್ಲಿ ಈ ಟೆಂಪಲಲ್ಲಿ ಒಂದು
ದೇವ್ರುಗಳಿದೆ. ಇದು ಮೇನ್ ಬಂದುಬಿಟ್ಟು ಬಂಗಾರ ಬಲ್ಲಿ ದೇವಸ್ಥಾನ ಅಂತ ಹೇಳಿದ್ದು. ಫುಲ್ಲು ರಶ್ ಗೈಸ್. ಹಳೆ ಇದು ನೆಕ್ಸ್ಟ್ ಬಂದುಬಿಟ್ಟು ಅಲ್ಲೆಲ್ಲ ಹೋಗಿ ತಿರುಗದೆ ನೆಕ್ಸ್ಟ್ ಊರ ಕಡೆ ಬರ್ಬೇಕಾದ್ರೆ ಕಪಿಲೇಶ್ವರ ಅಂತೇಳಿ, ಅಲ್ಲೇ ತಿರುಪತಿಯಿಂದ ಕೆಳಗಡೆನೇ ಕಪಿಲೇಶ್ವರ ಅಂತೇಳಿ. ಇಲ್ಲಿ ನಾವು ಹೋದಕ್ಕೆ ಸ್ವಲ್ಪ ಅದು ಲಾಕ್ ಮಾಡಿಬಿಟ್ಟಿತ್ತು, ಟೈಮಿಂಗ್ ಗೊತ್ತಿರಲಿಲ್ಲ. ಅದೇನೋ ಸ್ವಲ್ಪ ಪೂಜೆ ಏನಿಲ್ಲ ಅಂತೇಳಿ ಏನೋ ಲಾಕ್ ಮಾಡಿದ್ರು. ನಾವು ಹೋಗಿ ಹೊರಗಡೆನೇ ಕೈ ಮುಕ್ಕೊಂಡು ಬಂದಿದ್ವಿ. ಹಾಗೆ ಇಲ್ಲಿನೂ ಅಷ್ಟೇ ಜನ ಭಾಳ ಗಲೀಜು ಮಾಡ್ತಾಯಿದ್ದಾರೆ ನೀರನ್ನ. ಇಲ್ಲೇನೋ ವಿಶೇಷತೆ ಇದೆ ಅಂತ ಗಂಗೆ ಪೂಜೆನೂ ಮಾಡ್ತಾಯಿದ್ರು. ಭಾಳ ಜನ ನಿಂಬೆಹಣ್ಣಿನ ದೀಪನೂ ಹಚ್ತಾಯಿದ್ರು ನೋಡಿ. ಇಲ್ಲಿ ಭಾಳ ನಿಂಬೆಹಣ್ಣಿನ ದೀಪ, ಗಂಗೆ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾವ್ರೆ ಎಲ್ಲರೂ. ಇದು ಹೊರಗಡೆ. ಇಲ್ಲಿನೂ ನೇಚರ್ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಮಿಸ್. ಹೇಳೋಕ್ಕೆ ನಮ್ಮ ಕಡೆ ಇದು ಲುಕ್ ಇದು ನೋಡೋಕ್ಕೆ ಆಗೋಲ್ಲ. ನಮ್ಮೂರ ಕಡೆ, ನಮ್ಮೂರು ಯಾವುದು ಅಂತ ಕೇಳಿದ್ರೆ ಬಳ್ಳಾರಿಯಿಂದ ಒಂದು ಹಳ್ಳಿ. ಇದು ತಿರುಪತಿ ಪದ್ಮಾವತಿ ದೇವಸ್ಥಾನ ಅಂತ ಹೇಳಿದೆ. ಆಯಮ್ಮನ ತಿರುಪತಿ ಹೆಂಡ್ತಿ ದೇವಸ್ಥಾನ ಅಂತ. ಇಲ್ಲಿನೂ ಆರ್ಟಿಫಿಷಿಯಲ್ ಆಗಿರ್ಬೋದು, ಕ್ಲೀನಿಂಗ್ ಆಗಿರ್ಬೋದು, ಲಾಡು ಸ್ಮೆಲ್ ಬರ್ತಾಯಿತ್ತು. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಲಾಡು ಸ್ಮೆಲ್ ತುಂಬಾ ಚೆನ್ನಾಗಿತ್ತು. ಇಲ್ಲಿನೂ ಜಾಸ್ತಿ ಇಲ್ಲಿ ಕಾಸ್ಟ್ ಕಡಿಮೆ ಇತ್ತು, ನಾರ್ಮಲ್ ಆಗಿತ್ತು. ನಾನು ತೊಗೊಳೋದು ಇಷ್ಟ ಆಯಿತು. ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ. ಇಲ್ಲೊಂದು ಸ್ವಲ್ಪ ಕೆಳಗಡೆ ಬಂದಿರೋದ್ರಿಂದ ಏನು ತೊಗೊಂಡಿಲ್ಲ ಅಂತ ಕೆಳಗಡೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ತಿರುಪತಿ ಆದಮೇಲೆ ಲಕ್ಷ್ಮೀ ದೇವಸ್ಥಾನ ಅಂತ, ಅಲ್ಲಿಗೂ ಹೋಗಿ ಬಂದ್ವಿ. ಲಕ್ಷ್ಮೀ ದೇವಸ್ಥಾನ ಅಂತೇಳಿ ನೋಡಿರಿ. ಇಲ್ಲಿನೂ ಪೂಜೆ ಸಾಮಾನುಗಳು ಅವು ಇವು ಎಲ್ಲ ಚೆನ್ನಾಗಿತ್ತು. ರೇಟು ಸ್ವಲ್ಪ ಪರವಾಗಿಲ್ಲ, ಕಡಿಮೆನೇ ಇತ್ತು ಇಲ್ಲಿ. ರೇಟಿನೂ ಕಡಿಮೆ ಇಲ್ಲ ಅಂತ ನಾವು ಪೂಜೆ ಸಾಮಾನೇನು ತೊಗೊಳ್ಳಲ್ಲ. ಕೆಲವೊಂದು ಸರ ಆ ಥರದ್ದೇನೋ ತೊಗೊಂಡ್ವಿ ನಮ್ಮ ಸಿಸ್ಟರ್ಗಳಿಗೆ. ನೋಡಿರಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನದ್ದು. ನೆಕ್ಸ್ಟ್ ಬಂದುಬಿಟ್ಟು ನೋಡಿರಿ ಬಳೆನೂ ಎಷ್ಟು ಚೆನ್ನಾಗಿತ್ತು. ಇಲ್ಲಿ ಬಳೆನೂ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು ಬಳೆ. ರೇಟ್ ಏನೇನು ತೊಗೊಂಡ್ರೆ 100 ರುಪೀಸ್ ಏನಿತ್ತು ಅಂಥ ಶಾಪಿಗೆ ಹೋಗಿದ್ವಿ. ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿದ್ವಿ ಅಂದರೆ ಏನೇನು ತರಬೇಕಲ್ವ, ಅದಕ್ಕೆ ಒಂದು ಸ್ವಲ್ಪ ಬಳೆ ಗಿಳೆಲ್ಲ ಶಾಪಿಂಗ್ ಮಾಡಿದ್ವಿ. ನೆಕ್ಸ್ಟು ಇಲ್ಲಿಂದ ಹೋಗ್ತಾ ಇದು ಇಲ್ಲಿ ಅದು ಲಕ್ಷ್ಮೀ ದೇವಸ್ಥಾನ ಆಯಿತು. ತಿರುಮಲ ಅಂತೆ, ಅಂದರೆ ತಿರುಪತಿಯವರ ಅಣ್ಣ ಅಂತ. ಇದು ತಿರುಮಲ ತಿರುಪತಿ ಎರಡು ಇದಾವೆ ಹೆಸರು. ಹಾಗಾಗಿ ನೆಕ್ಸ್ಟ್ ಲೈಕ್ ಕಮೆಂಟ್ ಶೇರ್ ಮಾಡಿರಿ ಫ್ರೆಂಡ್ಸ್.